ಎಲ್ರಿಗೂ ನಮಸ್ಕಾರ and welcome back to my YouTube channel Nurture with Nitya. Hope you all are doing good. ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಾವಿದ್ದೀವಿ ಲಂಕಾವಿನಲ್ಲಿ ಇನ್ ದ ಮ್ಯಾಂಗ್ರೋವ್ ಫಾರೆಸ್ಟ್. ಇವತ್ತು ಆ್ಯಕ್ಚುಲಿ ಕತೆ ಫುಲ್ ಉಲ್ಟಂ ಪಲ್ಟ ಆಗೋಯ್ತು. ಯಾಕೆಂದರೆ ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಆಲ್ರೆಡಿ ಹೇಳಿದೆ ನಮ್ಮ ನೆಕ್ಸ್ಟ್ ಪ್ಲಾನ್ ಇರೋದು ಸ್ಕೈ ಕ್ಯಾಬ್ಗೆ ಹೋಗಬೇಕು ಅಂತ. ಸೊ ಅದಕ್ಕೆ ಕ್ಲೂಕಲ್ಲಿ ಬುಕ್ ಕೂಡ ಮಾಡ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಸ್ಕೈ ಕ್ಯಾಬ್ದು ಸರ್ವಿಸ್ ಇದೆ ಅಂತ ಹೇಳಿ ಅವರು 1 o'clock ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಈ ಎಲ್ಲ ಇನ್ಫಾರ್ಮೇಷನ್ಸು ನಮಗೆ ಕ್ಲೂಕ್ ಆ್ಯಪಲ್ಲಿ ಸಿಗಲ್ಲ. ನಮಗೆ ಇದು ಲೋಕಲೈಟ್ಸಿಂದಾನೇ ಗೊತ್ತಾಗಿದ್ದು. ಸೊ ಹಾಗಾಗಿ ನೀವು ಯಾವ್ದಾದ್ರೂ ಅಪ್ಲಿಕೇಶನಿಂದ ಬುಕ್ ಮಾಡ್ಕೊಳ್ತಾ ಇದ್ರೆ ಇದೆಲ್ಲ ವಿಷಯಗಳನ್ನೂ ಕನ್ಸಿಡರ್ ಮಾಡಿಕೊಂಡು ಆಮೇಲಿಂದ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅವರೇ ಹೇಳಿದ್ರು ಕ್ಯಾಬ್ ಡ್ರೈವರು ಕ್ಲೂಕ್ ಅದು ಸ್ಕೈ ಕ್ಯಾಬ್ ಹೆಂಗೆ ಓಪನ್ ಆಗೋದು 1 o'clock ಮೇಲೆ. ಸೊ ನೀವು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗ್ಬೋದು ಅಂತ ನಮಗೂ ಪ್ಲ್ಯಾನಲ್ಲಿ ಇತ್ತು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಅದು ಪ್ಯಾಕೇಜು ಇಬ್ಬರಿಗೆ ಸೇರಿ 350 ರಿಂಗೆಟ್ಸ್ ಅಂತ. ನಾವು 350 ರಿಂಗೆಟ್ಸ್ನ INR ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 8,000 rupees ಬರ್ತಾ ಇದೆ. ಐ ಡೋಂಟ್ ರಿಯಲಿ ಥಿಂಕ್ ಸೊ ಇಟ್ ಇಸ್ ವರ್ತ್ ಅಂತ. ಬಿಕಾಸ್ ಆ ಪ್ಯಾಕೇಜಲ್ಲಿ ಒಂದು 3-4 ಪ್ಲೇಸಸ್ನ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನಂಗೆ ಯಾಕೆ ಅಷ್ಟೊಂದು 8,000 ಕೊಟ್ಬಿಟ್ಟು ಹೋಗಿ ಬರ್ಬೇಕಂತ ಅನ್ಸಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಇದನ್ನೆಲ್ಲ ಥೈಲ್ಯಾಂಡಲ್ಲಿ ನೋಡಿದ್ವಿ. ಬಟ್ ಅದಕ್ಕೋಸ್ಕರ ಇದು ಬೇಡ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೆ ಅಂಡರ್ ವರ್ಲ್ಡ್ ಅಕ್ವೇರಿಯಂ ಇದೆ. ಅದು INR ಅಲ್ಲಿ 1,000+ per person ಬರ್ತಿತ್ತು. ಸೊ ಅದನ್ನು ಬುಕ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ನೀವೇನಾದರೂ ಬರಬೇಕು ಅಂತ ಇದ್ದರೆ ಕ್ಲೂಕಲ್ಲಿ ಒಂದು ಆಪ್ಷನ್ ಇದೆ. ಶೇರ್ಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ವಿಚ್ ಕಾಸ್ಟ್ 1,000+ per person. ಸೊ ಅದನ್ನು ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಬೋದು. ನಾವು ಪ್ರಾಬಬ್ಲಿ ನಾಳೆಗೆ ಬುಕ್ ಮಾಡ್ಕೊತೀವಿ. ಬಿಕಾಸ್ ಇವತ್ತಿಗೆ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ನಮ್ಗೆ ಅದು ಆಪ್ಷನ್ ತೋರಿಸಿಲ್ಲ ಕ್ಲೂಕಲ್ಲಿ ಇವತ್ತಿಗೆ. ಸೊ ನಾಳೆಗೆ ಬೇಕಿದ್ರೆ ಅದನ್ನು ಬುಕ್ ಮಾಡ್ಕೋಬೋದು. ನೀವು ಅಷ್ಟೇ ನಿಮ್ಗೆ ಅಷ್ಟೆಲ್ಲ ನೋಡೋದು ಇಷ್ಟ ಅಲ್ಲ, ನೆಸೆಸಿಟಿ ಇಲ್ಲ ಅಂತಂದರೆ ಬರೀ ಮ್ಯಾಂಗ್ರೋವ್ ಫಾರೆಸ್ಟ್ನ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಫಾರ್ ದ್ಯಾಟ್ ಇಟ್ ವಿಲ್ ಕಾಸ್ಟ್ ಯು 1,000+ in INR rupees. ಯಾ ಸೊ ಹಾಗಾಗಿ ಇವಾಗ ಮತ್ತೆ ಅಂಡರ್ ವರ್ಲ್ಡ್ ಅಕ್ವೇರಿಯಂಗೆ ಹೋಗೋಣ ಬನ್ನಿ. ಇವತ್ತು ಯಾಕೋ ಇನ್ಫಾರ್ಮೇಶನ್ ಸಿಗ್ತಾ ಇರೋದೇ ಸರಿ ಇಲ್ಲ ಅನ್ನೋ ಫೀಲಿಂಗ್ ಇದೆ. ಯಾಕೆಂದ್ರೆ ನಾನು ಹೇಳ್ದೆ ಅಲ್ವಾ ಆವಾಗ್ಲೇನೆ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಇವಾಗ ಅಂಡರ್ ವರ್ಲ್ಡ್ ಅಕ್ವೇರಿಯಂಗೆ ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ ಅಂತ. ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ಡ್ರೈವರ್ನ ಕೇಳಿದ್ವಿ ಈ ತರ ಸ್ಕೈ ಕ್ಯಾಬ್ ಏನು ಮೈಂಟೆನೆನ್ಸ್ ಅಲ್ಲಿ ಇದೆಯಾ ಅಂತ. ಅವರು ಅಯ್ಯೋ ಅದೇನೋ ಇಲ್ವಲ್ಲ, ಬಿಕಾಸ್ ನಾನು ಇವಾಗಿನ ಒಬ್ಬರನ್ನ ಅಲ್ಲೇ ಡ್ರಾಪ್ ಮಾಡ್ಬಿಟ್ಟು ಬಂದೆ, ಇದು ವರ್ಕಿಂಗ್ ಅಲ್ಲೇ ಇದೆಯಲ್ಲ ಅಂದ್ಬಿಟ್ರು. ಅಮ್ಮಗ್ ಫುಲ್ ಶಾಕ್, ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ. ನಾವು ಕೇಳಿದ್ವಿ ಇನ್ನೊಂದ್ಸಲ ಕನ್ಫರ್ಮೇಶನ್ ತಗೊಂತೀರಾ, ಯಾಕೆಂದ್ರೆ ಪ್ರೀವಿಯಸ್ ಕ್ಯಾಬ್ ಡ್ರೈವರ್ ಈ ತರ ಹೇಳಿದ್ರು ನಮ್ಗೆ ಅಂತ ಹೇಳ್ದೆ. ಅದಕ್ಕೆ ಅವರು ಸರಿ ಆಯ್ತು ಅಂತ ಹೇಳಿ ಕನ್ಫರ್ಮೇಶನ್ ಎಲ್ಲ ತಗೊಂಡು ಆಮೇಲೆ ಕನ್ಫರ್ಮ್ ಮಾಡಿದ್ರು ಇಲ್ಲ ಅದು ವರ್ಕಿಂಗೇ ಇದೆ ಅಂತ. ಸೊ ನಿಮ್ಗೂ ಈ ತರ ಆಗೋ ಚಾನ್ಸಸ್ ಇರ್ಬೋದು, ಗೊತ್ತಿಲ್ಲ ಅವ್ರು ಏನಕ್ಕೆ ಆ ತರ ಹೇಳಿದ್ರು ಅಂತ. ನಮ್ಗನ್ಸಿದ್ದೇನು ಅಂತಂದ್ರೆ ಅವರೇ ಬಂದ್ಬಿಟ್ಟು ನಮ್ಗೆ ಅಲ್ಲಿ ಒಂದು ಪ್ಯಾಕೇಜ್ ಅಂತ ಹೇಳದ್ನಲ್ಲ ಅವ್ರ ಹತ್ರನೇ ಕರ್ಕೊಂಡು ಹೋಗ್ಬಿಟ್ರು. ಮೇ ಬಿ ಅವ್ರಿಗೂ ಲಿಂಕ್ ಇರ್ಬೋದೇನೋ. ಸೊ ದಟ್ ಆಲ್ಸೋ ಕ್ಯಾನ್ ಬಿ ಒನ್ ಗಿಮಿಕ್. ಇದೆಲ್ಲ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗಾಗಿ ಇವಾಗ ಮತ್ತೆ ನಾವು ಸ್ಕೈ ಕ್ಯಾಬ್ಗೆನೆ ಲೊಕೇಶನ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಮುಗಿಸಿ ವಿತಿನ್ 5 o'clock ನಾವು ಅಂಡರ್ ವರ್ಲ್ಡ್ ಅಕ್ವೇರಿಯಂಗೆ ಹೋಗ್ಬೇಕು. ಬಿಕಾಸ್ ಇದು ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಕ್ಲೂಕಲ್ಲಿ ಅಲ್ಲಿಗೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಇಬ್ಬರಿಗೆ 2,000+ ಎಷ್ಟು ಆಯಿತು ಇನ್ INR 1,000 rupees ಪ್ಲಸ್ ಏನೋ ಬೀಳುತ್ತೆ per person. ಯಾ ಅಲ್ಲಿಗೆ ಹೋಗ್ಬೇಕು. ಸದ್ಯಕ್ಕೆ ಇವಾಗ ಸ್ಕೈ ಕ್ಯಾಬ್ಗೆ ಹೋಗ್ಬೇಕು. ಅದಕ್ಕೆ ಅರೈವಲ್ ಟೈಮ್ ಬಂದು 12:20 ಅಂತ ತೋರಿಸ್ತಾ ಇದೆ. ಅಲ್ಲಿ ಹೋಗಿ ನೋಡೋಣ. ಇವತ್ತು ಯಾಕೋ ಇನ್ಫಾರ್ಮೇಶನ್ಗಳೆಲ್ಲ ಇಲ್ಲಿಂದ ಅಲ್ಲಿಂದ ಇಲ್ಲಿ ಆಗ್ತಾನೆ ಇದೆ. ಇಂಥ ವಿಷಯಗಳಲ್ಲೆಲ್ಲ ನೀವು ಕೇರ್ಫುಲ್ ಆಗಿರಿ. 1 to 2 times ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಈ ಥರ ವಿಷಯಗಳನ್ನೆಲ್ಲ. ವೆಲ್ಕಮ್ ಟು ಸ್ಕೈ ಕ್ಯಾಬ್. ಎಷ್ಟು ಜನ ಒಂದರಲ್ಲಿ? Nie jestem w stanie wysiąść z tego. To idziemy w kolejce.
Ándale, sí. ¿No? ಕೆಳಗೆ ನೋಡಲ್ಲ. Hi, may I have you take your photo easy for you want? ರೈಟೇ ನೋಡ್ತೀನಿ, ನಂಗೆ ಕೆಳಗೆ ನೋಡಲ್ಲ. ಬಾ ನಿಂತ್ಕೋಬೇಡ. ಹೇಗನ್ನಿಸ್ತದೆ ವ್ಯೂ? ನನ್ಗಂತೂ ಸಖತ್ ಇಷ್ಟ ಆಯ್ತು. ಅಂಡ್ ಕೇಬಲ್ ಕಾರ್ ನಾನು ಅನ್ಕೊಂಡೆ ನಂಗೆ ಫುಲ್ ಭಯ ಆಗುತ್ತೆ ಅಂತ, ಬಿಕಾಸ್ ಐ ಆಮ್ ಆಲ್ರೆಡಿ ಸ್ಕೇರ್ಡ್ ಆಫ್ ಹೈಟ್ಸ್. ನಂಗೆ ಹೈಟ್ಸ್ ಅಂದರೆ ಸಿಕ್ಕಾಪಟ್ಟೆ ಭಯ. ಬಟ್ ಟ್ರಸ್ಟ್ ಮೀ, ಇದು ಏನೂ ಭಯ ಆಗಿಲ್ಲ. ಒಂದು ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗಲ್ಲಿ, ಬಟ್ ಆಮೇಲಿಂದ ಈಗಲ್ ನೆಸ್ಟ್ ವಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಬೇಕಿದ್ರೆ ಅಲ್ಲಿ ಒಂದ್ಸಲ ವ್ಯೂ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್, ಸುತ್ತು ಕಡ್ಲು, ಒಂದ್ ಕಡೆ ಪೂರ್ತಿ ಸಿ ಕಾಣಿಸುತ್ತೆ, ಇನ್ನೊಂದ್ ಕಡೆ ಪೂರ್ತಿ ಮರಗಳು. ಸಖತ್ತಾಗಿದೆ. ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಸ್ಕೈ ಬ್ರಿಡ್ಜು. ಅಲ್ಲಿ ಕೂಡ ಸ್ಕೈ ವಾಕ್ ಇದೆ. ಸೊ ಹೋಗೋಣ. ನೀವು ಯಾರಾದ್ರೂ ಮಲೇಷ್ಯಾ ವಿಸಿಟ್ ಮಾಡಿ ಲಂಕಾವಿನ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಯಾಕೋ ಹಿಂಗೆ ಅಲ್ಲಾಡ್ತಾ ಇದೆ, ನಂಗೆ ಟೆನ್ಷನ್ ಆಗುತ್ತೆ. ಕಮೆಂಟ್ ಮಾಡಿ. ಓಕೆ, ಇಲ್ಲಿ ಸ್ಕೈ ಬ್ರಿಡ್ಜಿಗೆ ಬಂದಿದ್ದೀವಿ. ಬಟ್ ಇಲ್ಲಿ ಏನಂತಂದ್ರೆ ಮೆಟ್ಲು ಇಳ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಟ್ರಾಮಲ್ಲಿ ಹೋಗ್ಬೇಕು. ಅಲ್ಲಿ ನೋಡಿ ಟ್ರಾಮ್ ಹೋಗ್ತಾ ಇದೆ. ಬಟ್ ಟ್ರಾಮ್ಗೆ ಹೋಗ್ಬೇಕಂದ್ರೆ ನೀವು ಮತ್ತೆ ಇನ್ನೊಂದು ಸಪ್ರೇಟ್ ಆಗಿ ಟಿಕೆಟ್ ತಗೊಬೇಕಾಗಿರತ್ತೆ. ಸೊ ಹಾಗಾಗಿ ವಿ ಆರ್ ಜಸ್ಟ್ ವಾಕಿಂಗ್. Yes, this is the Sky Bridge. The iconic Dawn film shooting ಆಗಿ ಜಾಗ ಇದೆ ಅಂತ ಹೇಳ್ತಾರೆ. ಸೊ ಇದೆ, ಬನ್ನಿ. ಮೆಟ್ಲು ಹತ್ಕೊಂಡ್ಬಂದಿದ್ದು ಉಪ್ಸ ಬರ್ತಾ ಇದೆ. ಫೋಟೋ. ಎಸ್, ಸ್ಕೈ ಬ್ರಿಡ್ಜ್ ಆಯ್ತು. ಏನು ಮೇಲೆ ಹತ್ತಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಟ್ರಾಮ್ ನ ಬುಕ್ ಮಾಡ್ಕೊಂಡ್ವಿ. ಟ್ರಾಮು ಪರ್ ಪರ್ಸನ್ 10 ರಿಂಗಿಟ್ಸ್. ಸೊ ಬೇಸಿಕಲಿ 230 rupees ಪರ್ ಪರ್ಸನ್ ಆಗಿತ್ತು. ಇಟ್ಸ್ ಓಕೆ, ಫೈನ್ ಅಂತ. ಅಷ್ಟೆಲ್ಲ ಹತ್ತಕ್ ಆಗಲ್ಲ, ಬಿಕಾಸ್ ತುಂಬಾ ಸ್ಟೀಪ್ ಇತ್ತು. ಅಂಡ್ ಲಿಟ್ರಲಿ ಈಗ 2 ಗಂಟೆ, ಸೊ 1:30 ಮಠ ಮಧ್ಯಾಹ್ನದಲ್ಲಿ ಅಷ್ಟೆಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳಿ ನಾವು ಟ್ರಾಮಲ್ಲಿ ಬಂದ್ವಿ. ಆ ಕಡೆ ನೋಡಿ, ಅಲ್ಲೊಂದು ಟ್ರಾಮ್ ಹೋಗ್ತಾ ಇದೆ ಅಲ್ಲ, ಅದೇ ಟ್ರಾಮಲ್ಲೇ ನಾವು ಆಕ್ಚುಲಿ ಇವಾಗ ಬಂದಿದ್ದು. ಅಲ್ಲಿ ನಿಮ್ಗೆ ಸ್ಕೈ ಬ್ರಿಡ್ಜ್ ಕಾಣಿಸ್ತಾ ಇದೆ. ಅಲ್ಲಿ ಹೋದ್ರೆ ನಮ್ಗೆ ಈಗಲ್ ನೆಸ್ಟ್ ಕಾಣಿಸುತ್ತೆ. ಲಿಟ್ರಲಿ ನೀವು ಏನ್ ದುಡ್ಡು ಕೊಟ್ಟಿದ್ದೀರಾ, ಐ ಥಿಂಕ್ ದಿಸ್ ಇಸ್ ವರ್ತ್ ಆಫ್ ಇಟ್. ತುಂಬಾ ಚೆನ್ನಾಗಿದೆ. ವ್ಯೂಸ್ ಆಗಿರ್ಬೋದು, ಇಲ್ಲಿನ ಒಂದು ಸೇಫ್ಟಿನೂ ಅಷ್ಟೇ ನಂಗೆ ಇಷ್ಟ ಆಯ್ತು. ಅಂದ್ರೆ ಭಯ ಆಗೋ ತರ ಏನಿಲ್ಲ, ಸ್ವಲ್ಪ ಭಯ ಆಗುತ್ತೆ ನನ್ನಂತವ್ರಿಗೆ. ನಾರ್ಮಲ್ ಆಗಿ ಅಂತಂದ್ರೆ ಇದು ಎಂತ ಭಯನೂ ಇಲ್ಲ, ಆರಾಮಾಗಿ ನೀವು ಬರ್ಬೋದು. ನೋಡಿ, ನಾವೊಂದು ಇದು ಫ್ಲೈಟ್ ಒಂದು ಲ್ಯಾಂಡಿಂಗ್ ಆಗಿದ್ದು ಕೂಡ ಆಕ್ಚುಲಿ ನೋಡಿದ್ವಿ. ನಾಟ್ ಶೋರ್, ಇವಾಗ ನಿಮ್ಗೆ ಏನಾದ್ರು ಲ್ಯಾಂಡಿಂಗ್ ಇದ್ರೆ ಕಾಣಿಸ್ಬೋದು. ಅಲ್ಲಿ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗಿದ್ದು ಕೂಡ ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ. ಬನ್ನಿ, ಈ ಒಂದು ಪ್ಲೇಸ್ ನ ನೀವು ಲಂಕಾವಿಗೆ ಬಂದಾಗ ಡೆಫಿನೆಟ್ಲಿ ಯು ಹ್ಯಾವ್ ಟು ಕಮ್ ಹಿಯರ್, ಮಿಸ್ ಮಾಡ್ಲೇಬೇಡಿ. ಕಾಣಿಸ್ತಿದ್ಯಾ ಎಷ್ಟು ಸ್ಟೀಪ್ ಇದೆ ಅಂತ? ಅಮ್ಮ, ಅಲ್ಲಾಡ್ತಾ ಇದೆ, ಗಾಳಿ ಜಾಸ್ತಿ. ಏನ್ ಅನ್ಕೊಂಬಿಡಿ, ನಾನು ಸ್ವಲ್ಪ ಹಿಂಗೆ ಭಯ ಆದಾಗ ಪ್ಲೀಸ್ ಡೋಂಟ್ ಮೈಂಡ್. ಇವಾಗ ನಾವಿದೀವಿ ಅಂಡರ್ ವಾಟರ್ ವರ್ಲ್ಡ್ ಲಂಕಾವಿನಲ್ಲಿ. ಏನ್ ಗೊತ್ತಾ, ಲಂಕಾವಿ ತುಂಬಾ ಚಿಕ್ಕದು ಅಂತ ನಂಗೆ ಇವಾಗ್ಲೇ ಅರ್ಥ ಆಗಿದ್ದು. ಯಾಕೆ ಅಂತಂದ್ರೆ ನಿನ್ನೆ ಅಷ್ಟೇ ನಾವು ಇಲ್ಲಿ ಶನಾಂಗ್ ಬೀಚಿಗೆ ಬಂದಿದ್ವಿ. ನಿನ್ನೆ ಫೈರ್ ಶೋ ಇದೆಲ್ಲ ನೀವು ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿ ಈ ಅಂಡರ್ ವಾಟರ್ ವರ್ಲ್ಡ್ ಬರುತ್ತೆ.
ಹೆಂಗ್ ಪ್ಲಾನ್ ಮಾಡ್ಕೊಬಹುದು ಅಂತಂದ್ರೆ ಫಸ್ಟ್ ಇಲ್ಲಿಗೆ ಬಂದು ಅದಾದ್ಮೇಲಿಂದ ನೀವು ಫೈರ್ ಶೋ ನೋಡಕ್ಕೆ ಹೋಗ್ಬೋದು, ಆತರ ಪ್ಲಾನ್ ಮಾಡ್ಕೋಬಹುದು. ಇವಾಗ ಸದ್ಯಕ್ಕೆ ನಾವು ಸ್ಕೈ ಬ್ರಿಡ್ಜ್ ಇಂದ ಇಲ್ಲಿಗೆ ಗ್ರಾಬಲ್ ಬಂದಿರೋದಕ್ಕೆ ನಮ್ಗೆ 20 ರಿಂಗೆಟ್ಸ್ ಆಗಿದೆ. ಇದಕ್ಕೆ ಆಲ್ರೆಡಿ ನಾವು ಟಿಕೆಟ್ ತಗೊಂಡಿದೀವಿ ಅಂತ ನಿಮ್ಗೆ ಹೇಳಿದ್ದೆ. ಇವಾಗ ಇಲ್ಲಿಗೆ ಹೋಗೋಣ ಬನ್ನಿ. ಇದೇನಿದೆ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ನ ರೀಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ, ಅದರದ್ದು ಒಂದು. ಇಷ್ಟು ಅಲ್ಲೆಲ್ಲ ಕಾಣ್ತಾ ಇದೆ ನೋಡಿ. All that penguin stories trending on social media. Here we see so many penguins. Happy penguins. ಮಧ್ಯಾಹ್ನದ ಲಂಚ್ ಮುಗಿಸಿ ಈಗ ಸ್ಟೇಗ್ ಬಂದಿದೀವಿ. ಈಗ ಟೈಮ್ ಆಲ್ಮೋಸ್ಟ್ 6:30 ಆಗಿದೆ. ಅಂಡ್ ನೀವೇನಾದ್ರೂ ಇಂಡಿಯನ್ ರೆಸ್ಟೋರೆಂಟ್ಸ್ ನ ಹುಡುಕ್ತಾ ಇದ್ರೆ ಅಥವಾ ಇಂಡಿಯನ್ ಫುಡ್ ತಿನ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಯು ಹ್ಯಾವ್ ಒನ್ ರೆಸ್ಟೋರೆಂಟ್ ಕಾಲ್ಡ್ ಎಸ್ ರಾಯಲ್ ಇಂಡಿಯನ್ ಅಂತ. ಚೆನ್ನಾಗಿ ಬೀಚ್ ಹತ್ರನೇ ಇದೆ. ಸೊ ನೀವು ಬೀಚ್ ಹೋಗ್ಬೇಕು ಅಂದ್ರೂ ಅಥವಾ ಅಂಡರ್ ವರ್ಲ್ಡ್ ಅಕ್ವೇರಿಯಂ ಅಂತ ಇದೆಲ್ಲ, ಸೊ ಅಲ್ಲಿಗೆ ನೀವು ಹೋದ್ರೂ ಇದು ಆಕ್ಸೆಸಿಬಲ್ ಆಗೇ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಸೊ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ಫುಡ್ ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಮೋಸ್ಟ್ ಸುಮಾರು ಸೆಲೆಬ್ರಿಟೀಸ್ ಕೂಡ ಅಲ್ಲಿ ಬಂದಿರೋದು ಫೋಟೋಸ್ ಕೂಡ ಅವ್ರು ಡಿಸ್ಪ್ಲೇ ಮಾಡಿದ್ದಾರೆ. ಎಸ್, ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಇಂಡಿಯನ್ ಫುಡ್ಗೋಸ್ಕರ. ಎಸ್, ಅಷ್ಟೇ. ಸ್ಟೇಗ್ ಬಂದಿದ್ದೀವಿ, ಇನ್ನು ರೆಸ್ಟ್ ಮಾಡಿ ಮಲ್ಗೋದು. ದಟ್ಸ್ ಆಲ್ ಫಾರ್ ದ ಡೇ. ಹೋಪ್ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ. ಇದೇ ತರ ನನ್ನ ಚಾನಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾರೆ. ಅಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಟು ಮೈ ಚಾನಲ್ ಅಂತ ಹೇಳ್ತಾ ನಮಸ್ಕಾರ.